break the grip of corruption and black money that the 500 rupee ಭಾರತದಲ್ಲಿ ಮತ್ತೆ ನೋಟ್ ಬ್ಯಾನ್. ಇತ್ತೀಚೆಗೆ ನಡೆದ ಆರ್ಬಿಐ ಮೀಟಿಂಗ್ ನಿಂದ ಒಂದು ಶಾಕಿಂಗ್ ಹೇಳಿಕೆ ಹೊರಬಂದಿದೆ. ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಮತ್ತೆ ನೋಟ್ ಬ್ಯಾನ್ ಆಗುವ ಚಾನ್ಸಸ್ ಇದೆ. ಹೌದು, ಇತ್ತೀಚೆಗೆ ನಡೆದ ಆರ್ಬಿಐ ಮೀಟಿಂಗ್ ನಿಂದ ಒಂದು ಶಾಕಿಂಗ್ ಹೇಳಿಕೆ ಹೊರಬಂದಿದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಕರೆನ್ಸಿ ಪ್ರಿಂಟ್ ಮಾಡುವ ಖರ್ಚು 5,100 ಕೋಟಿಗಳಿಂದ 6,300 ಕೋಟಿಗಳಿಗೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲದೆ ಈಗಲೂ ಭಾರತದಲ್ಲಿ 20% ನಕಲಿ ನೋಟುಗಳು ಚಲಾವಣೆಯಲ್ಲಿವೆ. ಅದರಲ್ಲೂ ವಿಶೇಷವಾಗಿ 500 ರೂಪಾಯಿ ನಕಲಿ ನೋಟುಗಳು ಅತಿ ಹೆಚ್ಚು ಚಲಾವಣೆಯಲ್ಲಿವೆ ಎಂದು ಸ್ವತಃ ಆರ್ಬಿಐ ಹೇಳಿಕೆ ನೀಡಿದೆ. ಈ ನಕಲಿ ನೋಟುಗಳ ಹಾವಳಿಯನ್ನು ತಡೆಗಟ್ಟಲು ಆರ್ಬಿಐ ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ಪ್ಲಾಸ್ಟಿಕ್ ನೋಟ್. ಈ ಪ್ಲಾಸ್ಟಿಕ್ ಕರೆನ್ಸಿಗಳು ಸಾಮಾನ್ಯ ಕರೆನ್ಸಿಗಳಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತವೆ. ಇದರಿಂದ ನಕಲಿ ನೋಟುಗಳ ಚಲಾವಣೆಗೆ ಬ್ರೇಕ್ ಹಾಕಬಹುದು. ಆರ್ಬಿಐ ಲೆಕ್ಕಾಚಾರ ಏನಪ್ಪಾ ಅಂದರೆ ಲಾಂಗ್ ಟರ್ಮ್ನಲ್ಲೂ ಕೂಡ ಪ್ರಿಂಟಿಂಗ್ ಖರ್ಚು ಕೂಡ ಕಡಿಮೆ ಮಾಡಬಹುದು ಅಂತ. ಇದು ಒಂಥರ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಥರ ಇದೆ ಅಲ್ವಾ? ಅದಕ್ಕೆ ಆರ್ಬಿಐ ಈಗ ಪ್ಲಾಸ್ಟಿಕ್ ನೋಟ್ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಈ ಹೊಸ ಪ್ಲಾಸ್ಟಿಕ್ ನೋಟುಗಳು ಬೇಗ ಅರಿಯಲ್ಲ, ನೀರಿನಲ್ಲಿ ನೆನೆದರೂ ಹಾಳಾಗಲ್ಲ ಮತ್ತು ಮುಖ್ಯವಾಗಿ ಇದನ್ನು ಡೂಪ್ಲಿಕೇಟ್ ಮಾಡೋಕೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತೆ ನೋಟ್ ಬ್ಯಾನ್ ಆಗುತ್ತಾ? ಪ್ಲಾಸ್ಟಿಕ್ ನೋಟ್ ಬರುವುದು ಒಳ್ಳೆಯದಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಬಡೆತವ ಇದೇ ಸಮಾಚಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು.